ಓಂ ಶ್ರೀ ಸೋಮನಾಥಾಯ ನಮಃ. ಸಮರ್ಪಣ ಪರಿವಾರ ಟ್ರಸ್ಟ್ ಮಂಗಳೂರು ಇದರ ಆಶ್ರಯದಲ್ಲಿ ನಡೀತಕ್ಕಂಥ ವಿಶ್ವ ಮಹಿಳಾ ದಿನಾಚರಣೆ, ಸಾಧಕಿಯರಿಗೆ ಸನ್ಮಾನ, ಪರಿವಾರ ಕುಟುಂಬ ಮಿಲನ. ನಮ್ಮ ಲಿಲ್ಲಿ ಪಾಯಸ ಅವರು ವೇದಿಕೆಗೆ ಬರಬೇಕು ಅಂತ ಪ್ರೀತಿಪೂರ್ವಕವಾದಂಥ ಸ್ವಾಗತ. ನನ್ನ ಆತ್ಮೀಯ ಸ್ನೇಹಿತೆಯು ಕೂಡ ಬನ್ನಿ. ಈ ಒಂದು ಅರ್ಥಪೂರ್ಣ ಸಮಾರಂಭದ ಕಾರ್ಯಕ್ರಮ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ವೇದಿಕೆಯಲ್ಲಿದ್ದವರಿಗೂ ವೇದಿಕೆಯ ಮುಂಭಾಗದಲ್ಲಿದ್ದವರಿಗೂ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆ, ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮ ಅರ್ಥಪೂರ್ಣ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಈ ಸಮರ್ಪಣಾ ಪರಿವಾರ ಟ್ರಸ್ಟಿನ ಅಧ್ಯಕ್ಷರು ಶ್ರೀಮತಿ ಕುಸುಮಾ ಪ್ರಶಾಂತ್ ಉಡುಪಾರವರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ವಿದ್ಯಾರತ್ನ ಶಿಕ್ಷಣ ಸಂಸ್ಥೆಯ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ ಅವರು. ಈಗಾಗಲೇ ನಮ್ಮ ಜೊತೆ ಸೇರಿದಂಥ ನಮ್ಮವರೇ ಆಗಿರ್ತಕ್ಕಂಥ ಲಿಲ್ಲಿ ಪಾಯಸ್ ಮೇಡಮ್ ಅವರಿದ್ದಾರೆ. ಹಾಗೆ ನಮ್ಮ ಅಧ್ಯಕ್ಷರು ತಿಯಾ ಸಮಾಜದ ಶ್ರೀ ಜಯಂತ್ ಕೊಂಡಾಣರವರಿದ್ದಾರೆ. ಹಾಗೆ ರೈಲ್ವೆ ಸಲಹಾ ಸಮಿತಿ ಮಂಡಳಿಯ ಸದಸ್ಯರಾದ ಶ್ರೀಮತಿ ಸುಷ್ಮಾ ಕೋಟ್ಯಾನ್ರವರಿದ್ದಾರೆ. ಹಾಗೆ ಲಯನ್ ವಲಯಾಧ್ಯಕ್ಷರು ಜಸಿಂಥಾ ಮೆಂಡೋರ್ನಾ ಅವರಿದ್ದಾರೆ. ಹಾಗೆ ನಮ್ಮ ವಿಶ್ವಕರ್ಮ ಸಂಘದ ಅಧ್ಯಕ್ಷರು ಸುರೇಶ್ ಆಚಾರ್ಯರವರಿದ್ದಾರೆ. ಮೋಹನ್ ಸುವರ್ಣರವರಿದ್ದಾರೆ. ನಮ್ಮ ಸಮಾಜ ಸೇವಕಿಯು ಶ್ರೀಮತಿ ಗಾಯತ್ರಿ ಕಿಶೋರ್ ಅವರಿದ್ದಾರೆ. ಲಯನ್ ಸುರೇಶ್ MS ಅವರಿದ್ದಾರೆ. ದಿನೇಶ್ ಅವರಿದ್ದಾರೆ. ಲಯನ್ಸ್ ಅಧ್ಯಕ್ಷರು ಇದ್ದಾರೆ. ಹಾಗೆ ಎಲ್ಲ ನನ್ನ ಪ್ರೀತಿಯ ಮುಂಭಾಗದಲ್ಲಿರ್ತಕ್ಕಂಥ ಪರಿವರ್ತನಾ ಟ್ರಸ್ಟಿನ ಎಲ್ಲ ಸಹೋದರ ಸಹೋದರಿಯರೇ, ಆಗಮಿಸಿದಂಥ ಪತ್ರಕರ್ತ ಮಾಧ್ಯಮದ ಬಂಧುಗಳೇ, ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಡುವಂಥ ಸಾಧಕಿಯರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇವರಿಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ನಾನು ಪ್ರಪ್ರಥಮವಾಗಿ ಪರಿವರ್ತನಾ ಟ್ರಸ್ಟಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ವಿಶ್ವ ಮಹಿಳಾ ದಿನಾಚರಣೆಯನ್ನು ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಅತ್ಯುತ್ತಮವಾದಂಥ ಮನೋಭಾವ ಸಮರ್ಪಣಾ ಟ್ರಸ್ಟಿಗೆ ಬಂದ ಕಾರಣ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ದೇಶದಾದ್ಯಂತ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ಮಹಿಳೆಯರ ಪರಿಸ್ಥಿತಿ ಹೇಗಿತ್ತು, ಇವತ್ತು ನಮ್ಮ ಮಹಿಳೆಯರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ವಾಸ್ತವವಾಗಿ ಅರಿತುಕೊಂಡವರು. ಅಡುಗೆ ಕೋಣೆಯಲ್ಲಿದ್ದಂತಹ ಮಹಿಳೆ ಇವತ್ತು ಅಂತರಿಕ್ಷ ಮಟ್ಟಕ್ಕೆ, ಬಾಹ್ಯಾಕಾಶ ಮಟ್ಟಕ್ಕೆ ಏರಿದ್ದಾರೆ ಅಂತೇಳಿದರೆ, ಇವತ್ತು ಎಲ್ಲ ರಂಗದಲ್ಲಿ ಕೂಡ ಮಹಿಳೆಯರ ಸ್ಥಾನಮಾನ ಇವತ್ತು ಬಹಳಷ್ಟು ಹೆಮ್ಮರವಾಗಿ ಬೆಳೆದು ತನ್ನದೇ ಆದಂಥ ಛಾಪವನ್ನು ಮಹಿಳೆಯರು ಮೂಡಿಸಿದ್ದಾರೆ ಅನ್ನೋದನ್ನು ಕೂಡ ನಾವಿವತ್ತು ಅಭಿನಂದಿಸಬೇಕಾದಂಥ ಸಂದರ್ಭ. ಹೆತ್ತ ತಾಯಿಗೆ ನಮನ, ಹೊತ್ತ ಭೂಮಿಗೆ ನಮನ, ಕಲಿಸಿದ ಗುರುಗಳಿಗೆ ನಮನ. ಈ ಮೂವರನ್ನು ನಾವು ಯಾವತ್ತೂ ಮರೀಬಾರದಂತೆ ಜೀವನದಲ್ಲಿ. ಹಾಗಾಗಿ ಹೆತ್ತ ತಾಯಿ ನಮಗೆಲ್ಲರಿಗೂ ಕೂಡ ನಮ್ಮ ಶಕ್ತಿ, ನಮ್ಮ ದೇವತೆ. ಆ ನಮ್ಮ ಹೆತ್ತ ತಾಯಿ ನಮ್ಮನ್ನು ಇಷ್ಟೆಲ್ಲ ಬೆಳೆಸಿ ಸಾಕಿ ಸಲಹಿದವರು ನಮ್ಮ ತಾಯಿ. ನಮ್ಮ ತಂದೆ ತಾಯಿಯನ್ನು ಯಾವತ್ತೂ ಕೂಡ ನಾವು ಗೌರವಿಸುವುದರ ಮುಖಾಂತರ ನಮ್ಮೆಲ್ಲರ ಶಕ್ತಿಯಾಗಿ ಇದ್ದವರು ನಮ್ಮ ತಾಯಿ ಅಂತ ನಾನು ಎಲ್ಲರಿಗೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗಾಗಿ ಎಲ್ಲ ನಮ್ಮ ತಾಯಂದಿರನ್ನು ಕೂಡ ಇವತ್ತು ನೆನಪಿಸುವ ಮುಖಾಂತರ ಇವತ್ತಿನ ಕಾರ್ಯಕ್ರಮ, ಇವತ್ತು ಎಲ್ಲಿ ಮಹಿಳೆಯರನ್ನು ಪೂಜಿಸ್ತಾರೋ, ಎಲ್ಲಿ ಮಹಿಳೆಯರನ್ನು ಗೌರವಿಸ್ತಾರೋ ಅಲ್ಲಿ ಕೂಡ ದೇವರು ನೆಲೆಸ್ತಾರೆ ಎನ್ನುವಂತಹ ವಾಸ್ತವವು ಸತ್ಯ. ಯತ್ರ ನಾರ್ಯಸ್ತು ರಮಂತೆ ಪೂಜ್ಯತೆ ತತ್ರ ದೇವತವ ಅಂತ ನಾವು ಹೇಳ್ತೀವಿ. ಹಾಗಾಗಿ ಎಲ್ಲಿ ಮಹಿಳೆಯ, ಯಾವ ಮನೆಯಲ್ಲಿ ಹೆಣ್ಣಾದವಳು ಒಳ್ಳೆ ನೆಮ್ಮದಿಯಿಂದ ಆರೋಗ್ಯಕರವಾಗಿ ಅತ್ಯುತ್ತಮ ಒಂದು ಪಾಸಿಟಿವ್ ಮೈಂಡಲ್ಲಿ ಯಾವ ಮನೆ ಇರ್ತದೆ ಆ ಮನೆ ಬೆಳಗ್ತದೆ. ಆ ಮನೆಯ ಮಕ್ಕಳು ಬೆಳಗ್ತಾರೆ, ಮನೆಯವರು ಬೆಳಗ್ತಾರೆ. ಅದು ನಾವು ಕಂಡುಕೊಂಡಂತಹ ಸತ್ಯ. ಹಾಗಾಗಿ ನಾವೆಲ್ಲರೂ ಕೂಡ ಅತ್ಯುತ್ತಮವಾದಂತಹ ಮನೋಭಾವದಿಂದ ನಮ್ಮ ಸಂಸ್ಕೃತಿಯನ್ನು ಬೆಳೆಸಿ ಉಳಿಸಿಕೊಂಡು ಹೋದಾಗ
ನಮ್ಮ ಮಕ್ಕಳಿಗೆ ಕೂಡ ಉತ್ತಮ ವಿದ್ಯಾಭ್ಯಾಸವನ್ನು ನೀಡಿದಾಗ ಸಮಾಜ ಬೆಳಗ್ತದೆ, ದೇಶವು ಕೂಡ ಬೆಳಗ್ತದೆ ಅಂತೇಳಿ ನಾವು ಕಂಡವರು. ಹಾಗಾಗಿ ಇವತ್ತಿನ ದಿನದಲ್ಲಿ ಮಹಿಳೆಯರ ಪಾತ್ರ ಸಮಾಜದಲ್ಲಿ ಬಹಳಷ್ಟಿದೆ. ಪ್ರತಿಯೊಂದು ಮಹಿಳೆಯಲ್ಲಿ ಕೂಡ ಶಕ್ತಿ ಇದೆ. ಬಹುಶಃ ವೇದಿಕೆಯಲ್ಲಿದ್ದವರಿಗೂ ಕೂಡ ಇದೆ, ವೇದಿಕೆಯ ಮುಂಭಾಗದಲ್ಲಿದ್ದವರಿಗೂ ಕೂಡ ತನ್ನದೇ ಆದಂಥ ಒಂದು ಶಕ್ತಿ ಆ ಮಹಿಳೆಗೆ ದೇವರು ಕೊಟ್ಟಿದ್ದಾರೆ. ಯಾಕಂತೇಳಿದರೆ ಒಂದು ಮನೆಯಲ್ಲಿ ನಾವು ನೋಡ್ಬೋದು, ಒಂದು ತಾಯಿ 10 ಮಕ್ಕಳನ್ನು ಬೇಕಾದ್ರೂ ಸಾಕ್ತಾಳೆ. 10 ಮಕ್ಕಳನ್ನು ಆ ತಾಯಿ ಸಾಕಿ ಸಲಹಿ ಎಲ್ಲ ಮನೆ ಕೆಲಸ ಮಾಡಿಕೊಂಡು, ಕೂಲಿ ಕೆಲಸ ಮಾಡಿಕೊಂಡು ಆ ಫ್ಯಾಮಿಲಿಯನ್ನು ಸಾಕುವಂಥ ಶಕ್ತಿ ಇದ್ದರೆ ಅದು ತಾಯಿಗೆ ಮಾತ್ರ ಅಂಥೇಳಿ ನಾನು ಈ ಸಮಯ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ 10 ಜನರಿಗೆ 10 ಜನ ಇವತ್ತು ಒಂದು ಮನೆಯಲ್ಲಿದ್ದರೆ ತಂದೆ ತಾಯಿಯನ್ನು ಸಾಕುವಂತಹ ಪರಿಸ್ಥಿತಿ, ಸಾಕದಿರುವಂತಹ ಪರಿಸ್ಥಿತಿಯನ್ನು ಕೂಡ ನಾವು ಇವತ್ತಿನ ದಿನದಲ್ಲಿ ಕಾಣ್ತಾ ಇದ್ದೇವೆ. ಎಷ್ಟೊಂದು ವ್ಯತ್ಯಾಸ ಅಂತ ನಾವು ನೋಡಿ. ಅದಕ್ಕೆ ತಾಯಿಯನ್ನು ನಾವು ಶಕ್ತಿ ಅಂತ ಹೋಲಿಸ್ತೇವೆ. ಆ ಉತ್ತಮ ಮನೋಭಾವ ಹೊಂದಿರತಕ್ಕಂತಹ ತಾಯಿ ಹೃದಯ ನಮ್ಮಲ್ಲೂ ನಿಮ್ಮಲ್ಲೂ ಎಲ್ಲರಲ್ಲೂ ಕೂಡ ಬೆಳೀಬೇಕಾಗ್ತದೆ ಅನ್ನೋದನ್ನು ಕೂಡ ನಾನು ನಿಸ್ಸಂದೇಹ ಹೇಳಲಿಕ್ಕೆ ಬಯಸುತ್ತಾ, ಇವತ್ತಿನ ದಿನದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ 18 ವರ್ಷ ಈ ದೇಶದನ್ನು ಆಳಿದ್ರು ಕೂಡ ಆವಾಗ ನಮ್ಮ ಮಹಿಳೆಯರು ಅಡಿಗೆ ಕೋಣೆಗೆ ಸೀಮಿತವಾಗಿದ್ದರು. ಆದರೆ ತದನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ನಮ್ಮ ದೇಶದಲ್ಲಿ ಬಂತು. ಆ ನಂತರ ಇವತ್ತು ಎಲ್ಲ ಈ ಮೀಸಲಾತಿ ವ್ಯವಸ್ಥೆಗಳು ನಮ್ಮ ದೇಶದಲ್ಲಿ ಬಂದ ಕಾರಣ ಇವತ್ತು ಎಲ್ಲ ರಂಗದಲ್ಲಿ ಕೂಡ ಮಹಿಳೆಯರು ಇವತ್ತು ತನ್ನ ಛಾಪವನ್ನು ತೋರಿಸ್ತಾ ಇದ್ದಾರೆ. ಎಲ್ಲ ರಂಗಗಳಲ್ಲಿ ಕೂಡ ಮಹಿಳೆಯರಿಗೆ ಅವಕಾಶ ಇದೆ. ಆದರೆ ನಾವು ಇವತ್ತಿನ ದಿನ ಒಂದು ಸಂಕಲ್ಪವನ್ನು ಕೂಡ ಮಾಡಬೇಕಾಗಿದೆ. ಸರಕಾರ ಕೊಡುವಂತಹ ಹಕ್ಕು ಬಾಧ್ಯತೆಗಳು ಏನಿದೆ, ಸರಕಾರ ಕೊಟ್ಟಂಥ ಕಾನೂನುಗಳು ಮಹಿಳೆಯರಿಗಿದ್ದು ಏನಿದೆ, ಅವಕಾಶಗಳು ಏನಿದೆ, ಅವು ಎಲ್ಲವೂ ಕೂಡ ಇವತ್ತು ಮಹಿಳೆಯರು ಅರಿತುಕೊಳ್ಬೇಕಾಗ್ತದೆ. ಯಾರು ಅಶಕ್ತ ಮಹಿಳೆಯರಿದ್ದಾರೋ ಅವರನ್ನು ಸಶಕ್ತರನ್ನಾಗಿಸುವುದು ಕೂಡ ನಿಮ್ಮೆಲ್ಲರ ಜವಾಬ್ದಾರಿ. ಯಾರು ಕಷ್ಟದಲ್ಲಿದ್ದಾರೋ ಅವರನ್ನು ಮುನ್ನಡೆಸ್ಕೊಂಡು ಹೋಗುವುದು ಕೂಡ ನಮ್ಮ ಜವಾಬ್ದಾರಿಯಾಗಿದೆ. ಹಾಗಾಗಿ ಇವತ್ತಿನ ದಿನ ನಾವೆಲ್ಲರೂ ಕೂಡ ಪ್ರತಿಯೊಂದು ಕುಟುಂಬ ಎನ್ನುವಂತಹ ಭಾವನೆಯನ್ನು ಇಟ್ಟುಕೊಂಡು ಎಲ್ಲರನ್ನು ಕೂಡ ಮುನ್ನಡೆಸ್ಕೊಂಡು ಹೋಗುವಂತಹ ಕೆಲಸ ಕಾರ್ಯಗಳಿಗೆ ನಾವು ಮುನ್ನುಡಿಯನ್ನು ಬರೆಯೋಣ. ಮಹಿಳೆಯರು ಹಾಕಿಕೊಟ್ಟಂಥ ಏನು ಹೆಜ್ಜೆಗಳಿದೆ ಅದು ಹೋಗುವಂತಹ ದಾರಿದೀಪವಾಗಲಿ, ಬೆಳಕಾಗಲಿ. ಇವತ್ತು ವೇದಿಕೆಯಲ್ಲಿ ನೀವು ನೋಡ್ತಾ ಇದ್ರಿ, ಎಲ್ಲ ರಂಗದಲ್ಲಿರ್ತಕ್ಕಂಥ ಮಹಿಳೆಯರಿದ್ದಾರೆ. ನಮ್ಮ ಸೌಮ್ಯ ಅಕ್ಕ ಇದ್ದಾರೆ, ಒಂದು ಶಾಲೆಯನ್ನು ನಡೆಸಿ ಹೇಗಿದ್ದಂಥ ಶಾಲೆ, 10 ಮಕ್ಕಳಿದ್ದಂಥ ಅವರ ವಿದ್ಯಾಸಂಸ್ಥೆ ಇವತ್ತು 1000 ಮಕ್ಕಳನ್ನು ಆ ಶಾಲೆಗೆ ವಿದ್ಯಾಸಂಸ್ಥೆ ನೀಡ್ತಿದ್ರೆ ಅದಕ್ಕೆ ಮೊದಲು ಕಾರಣ ಸೌಮ್ಯರವರು ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದು ಸಾಧನೆ. ಹಾಗೆ ನಮ್ಮ ಲಿಲ್ಲಿ ಮೇಡಮ್ ಅವರೊಬ್ಬರು ಅಧಿಕಾರಿಯಾಗಿ ಬಹಳಷ್ಟು ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗ್ತಾರೆ, ಅದು ಅವರ ಸಾಧನೆ. ಹಾಗೆ ರೈಲ್ವೆ ಸಲಹಾ ಮಂಡಳಿಯ ಸದಸ್ಯರು ಸುಷ್ಮಾ ಕೋಟ್ಯಾನ್ ಅವರು ಕೂಡ ತನ್ನದೇ ಆದಂಥ ಒಂದು ಶಕ್ತಿಯಲ್ಲಿ ಆ ಯೋಜನೆಗೆ ಬಂದಿದ್ದಾರೆ. ನಮ್ಮ ಜಸಿಂತಾ ಅವರು ಕೂಡ ಒಬ್ಬರು ಕಾರ್ಪೊರೇಟರ್ ಆಗಿ ಒಳ್ಳೆ ಕೆಲಸ ಮಾಡಿಕೊಂಡು ಸಮಾಜ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ನಮ್ಮ ಗಾಯತ್ರಿ ನನ್ನ ಊರಿನವಳು, ನನ್ನ ತಂಗಿಯಾಗಿ ಅವಳು, ಅವರನ್ನು ಕೂಡ ನಾನು ಹಿಂದಿಂದಲೂ ಕೂಡ ನೋಡ್ತಿದ್ರೆ ಈಗಲೂ ಕೂಡ ಒಂದು ಉತ್ತಮ ಅವಕಾಶಗಳನ್ನು ಸಮಾಜ ಸೇವೆ ಗಳಿಸಿಕೊಂಡು ಬಂದ ಇದ್ದಾರೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿರೋರು ಇವತ್ತು ಸನ್ಮಾನಿಸಲ್ಪಡುವಂಥ ಸಾಧಕಿಯರು ಚಂದ್ರಕಲಾ ಎಸ್ ಅವರು ಸಾಮಾಜಿಕ ಕ್ಷೇತ್ರದಲ್ಲಿ, ಶ್ರೀಮತಿ ಮೈಮುನಾ ಎಮ್ಮೆ ಅವರು ಹೈನುಗಾರಿಕೆಯಲ್ಲಿ, ಶ್ರೀಮತಿ ಲಿಜಿ ನೋರನ್ ಅವರು ವ್ಯವಹಾರ ಕ್ಷೇತ್ರದಲ್ಲಿ, ಹಾಗೆ ಶ್ರೀಮತಿ ಸುಮಂಗಲಿ ರಾವ್ ಅವರು ಕಲಾ ಕ್ಷೇತ್ರದಲ್ಲಿ, ಶ್ರೀಮತಿ ವಜ್ರಾ ಗುಜರನ್ ಅವರು ಮಾಧ್ಯಮ ಕ್ಷೇತ್ರದಲ್ಲಿ. ಬಹುಶಃ ಇವತ್ತಿನ ಸನ್ಮಾನಿತರು ಕೂಡ 5 ಜನರು ಕೂಡ ಸನ್ಮಾನಕ್ಕೆ ಅರ್ಹರಾದವರು. ಇವರೆಲ್ಲರೂ ಕೂಡ ಕಷ್ಟಪಟ್ಟು ಮೇಲೆ ಬಂದವರು. ನಾವು ನೋಡಿದಾಗೆ ಹಿಂದೆ ತನ್ನ ತಂದೆ ತಾಯಿ ಒಂದು ಕೊಟ್ಟಂಥ ನಮಗೆ ದೊಡ್ಡ ಆಸ್ತಿ ಅಂತ ಹೇಳಿದರೆ ಶಿಕ್ಷಣ. ಆ ಶಿಕ್ಷಣವನ್ನು ಪಡೆದುಕೊಂಡು ಅಪ್ಪ ಅಮ್ಮ ಕೊಟ್ಟಂತಹ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ನಮಗೆ ಕೊಟ್ಟಂತಹ ಆ ಗುರುವಿನ ವಿದ್ಯೆಯನ್ನು ಬಳಸಿಕೊಂಡು ಇವತ್ತು ಜೀವನದಲ್ಲಿ ಯಾರು ಕೂಡ ನಾವು ಕಂಡಾಗೆ ಕೋಟ್ಯಾಧೀಶರು ಯಾರೂ ಇಲ್ಲ. ಎಲ್ಲರೂ ಕೂಡ ಕಷ್ಟಪಟ್ಟು ಮೇಲೆ ಬಂದವರು ಒಂದೊಂದು ಸ್ಥಾನಮಾನವನ್ನು ಗಳಿಸಿದ್ದಾರೆ. ಹಾಗಾಗಿ ಎಲ್ಲ ಸಾಧಕಿಯರು ಅವರು ಮಾಡಿದ ಸಾಧನೆಗೆ ಇವತ್ತು ಸಮರ್ಪಣಾ ಪರಿವಾರ ಟ್ರಸ್ಟ್ ಮಾಡ್ತಕ್ಕಂಥ ಈ ಸಾಧಕಿಯರಿಗೆ ಮಾಡ್ತಕ್ಕಂಥ ಸನ್ಮಾನ ನಿಜವಾಗಿಯೂ ಕೂಡ ಅರ್ಥಪೂರ್ಣ. ಎಲ್ಲ ರಂಗದ ಕ್ಷೇತ್ರದವರನ್ನು ಆರಿಸಿಕೊಂಡಿದ್ದೀರಿ. ಹಾಗಾಗಿ ಎಲ್ಲ 5 ಜನ ಸಾಧಕಿಯರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು
ತಾವು ಮುಂದೆ ಹೋಗುವ ಹೆಜ್ಜೆಗಳು ಕೂಡ ಎಲ್ರಿಗೂ ದಾರಿದೀಪವಾಗಲಿ, ಎಲ್ರಿಗೂ ಮಾರ್ಗದರ್ಶನವನ್ನು ಪಡೀಲಿ. ಖಂಡಿತ ಇವತ್ತು ವೇದಿಕೆಯಲ್ಲಿ ಇವತ್ತು ನಾವು ಕೂತಿರ್ಬೋದು, ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಇಂತಹ ವೇದಿಕೆಯಲ್ಲಿ ಕುಳಿತುಕೊಳ್ತಕ್ಕಂಥ ಅವಕಾಶಗಳು ಕೂಡ ಬರಲಿ. ಹಾಗೆ ನಮ್ಮ ಜೊತೆ ನಮ್ಮ ಸಹೋದರರು ಕೂಡ ಇವತ್ತು ವೇದಿಕೆಯಲ್ಲಿದ್ದಾರೆ. ಹಾಗಾಗಿ ಅವರ ನಮಗೆ ಸಹಕಾರಗಳು ಕೂಡ ಬೇಕಾಗಿದೆ. ಯಾವತ್ತೂ ಕೂಡ ನಮ್ಮ ಸಮಾಜ ಸೇವೆ ಇರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ನಮಗೆ ನಮ್ಮ ಸಹೋದರರ, ನಮ್ಮ ಮನೆಯವರ ಸಹಕಾರಗಳು ಖಂಡಿತ ಬೇಕಾಗ್ತದೆ. ಹಾಗಾಗಿ ಎಲ್ಲರೂ ನಾವು ಒಟ್ಟು ಸೇರಿದಾಗ ಇಂಥ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ, ಅರ್ಥಪೂರ್ಣ ಜೀವನವನ್ನು ಕೂಡ ನಡಲಿಕ್ಕೆ ಸಾಧ್ಯ ಅಂತ ನಾನು ಹೇಳಿಕೊಂಡು ಇವತ್ತಿನ ವಿಶೇಷವಾದಂಥ ವಿಶ್ವ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸ್ತಕ್ಕಂಥ ಸಮರ್ಪಣಾ ಪರಿವಾರ ಟ್ರಸ್ಟಿನ ಅಧ್ಯಕ್ಷರು ಶ್ರೀಮತಿ ಕುಸುಮಾ ಪ್ರಶಾಂತ್ ಉಡುಪ ಹಾಗೂ ಅವರ ತಂಡ, ಎಲ್ಲ ನಮ್ಮ ಶಿಕ್ಷಕರು, ನಮ್ಮ ಪರಿಚಯದವರು, ವಸಂತ್ ಅವರಿರ್ಬೋದು, ಎಲ್ಲಷ್ಟು ಮೋಹನ್ ಶಿರ್ಲಾಲ್ ಅವರಿರ್ಬೋದು, ಹಾಗೆ ಎಲ್ಲರೂ ಕೂಡ ಒಂದು ಭಾಗವಹಿಸಿ ಒಂದು ಸಮಿತಿಯ ಮುಖಾಂತರ ಇವತ್ತಿನ ಕಾರ್ಯಕ್ರಮದಲ್ಲಿ ಕುಟುಂಬ ಮಿಲನ ಅಂತ ನೀವು ಇಟ್ಕೊಂಡಿದ್ದೀರಿ. ಇದು ನಿಜವಾಗಿ ಕೂಡ ಒಳ್ಳೆಯ ಕಾರ್ಯಕ್ರಮ. ಎಲ್ಲ ಒಂದು ಕುಟುಂಬದವರು ಸೇರಿಕೊಂಡು ಎಲ್ರಿಗೊಂದು ಪರಿಚಯ ಆಗ್ತದೆ, ಆತ್ಮೀಯತೆ ಬೆಳೀತದೆ. ಆ ಒಂದು ಸಮರ್ಪಣಾ ಈ ಒಂದು ಟ್ರಸ್ಟ್ನಲ್ಲಿರ್ತಕ್ಕಂಥ ತಾವೇನು ಸದಸ್ಯರಿದ್ದೀರಿ, ವಿಶೇಷವಾಗಿ ಇವತ್ತಿನ ಕಾಂಪಿಟಿಷನ್ ನಮಗೆ ನೋಡುವಾಗ ಸಂತೋಷ ಆಗ್ತದೆ. ಇವರಿಟ್ಟದ್ದು ಅಡುಗೆಯ ಸ್ಪರ್ಧೆ. ನಿಜವಾಗಿ ಕೂಡ ಈ ಒಂದು ಅಡುಗೆಯ ಸ್ಪರ್ಧೆ ಇಟ್ಟಿರೋದಕ್ಕೆ ನಾನು ತಮ್ಮನ್ನು ಸಮರ್ಪಣಾ ಪರಿವಾರ ಟ್ರಸ್ಟನ್ನು ಅಭಿನಂದಿಸ್ತಾ ಇದ್ದೇನೆ. ಇದು ಖಂಡಿತ ಇವತ್ತು ಆ ಅಡುಗೆ ಮಾಡುವಂತಹ ಕಲೆ ಅದು ಸಣ್ಣ ಕಲೆ ಅಲ್ಲ, ಅದು ಆ ಮಹಿಳೆಯರಿಗೆ ಅಂತರ್ಗತವಾಗಿ ಬಂದದ್ದು, ನಮ್ಮ ತಾಯಿಯಿಂದ ನಮಗೆ ಬಂದಿದೆ. ಹಾಗಾಗಿ ಅಂಥ ಕಲೆಗೂ ಕೂಡ ತಾವು ಪ್ರೋತ್ಸಾಹ ಮಾಡಿದ್ದೀರಿ. ಹಾಗಾಗಿ ಯಾರೆಲ್ಲ ಈ ಒಂದು ಇಂಟ್ರೆಸ್ಟಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ, ಹಾಗೆ ಎಲ್ಲ ನನ್ನ ಪ್ರೀತಿಯ ಸಹೋದರಿಯರಿಗೆ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಕೂಡ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭಾಗವಹಿಸುವುದೇ ಬಹಳ ಒಂದು ಮುಖ್ಯ. ಪ್ರಶಸ್ತಿ ಸಿಗಲಿ, ಬಹುಮಾನ ಸಿಗದೇ ಇರಲಿ, ಆದರೆ ತಮ್ಮೆಲ್ಲರ ಭಾಗವಹಿಸಿಗೆ ಕೂಡ ಒಂದು ಅರ್ಥ ಬರ್ತದೆ ಅಂತ ನಾನು ಹೇಳಿಕೊಂಡು ಅತ್ಯುತ್ತಮವಾಗಿ ಈ ಕಾರ್ಯಕ್ರಮವನ್ನು ಸಂಘಟನೆಗೊಳಿಸಿ ನನಗೂ ಕೂಡ ಮಾತಾಡಲಿಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಮ್ಮ ಜೀವನವನ್ನು ನಾವು ಮುನ್ನಡೆಸ್ಕೊಂಡು ನಾವೆಲ್ಲರೂ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡೋಣ. ಖಂಡಿತ ಇವತ್ತಿನ ದಿನದಲ್ಲಿ ನಮ್ಮ ಮಕ್ಕಳು ಕೆಲವರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ಇವತ್ತಿನ ವಿದ್ಯಾರ್ಥಿ ಸಮೂಹ, ಯುವ ಜನತೆ ಬೇರೆ ಕಡೆಯತ್ತ ಸಾಗ್ತಾ ಇದೆ. ಅದಕ್ಕೆ ನಾವೆಲ್ಲರೂ ವಿಶೇಷವಾಗಿ ಸಮಾಜದಲ್ಲಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರತಿಯೊಬ್ಬರು ತಾಯಿ ಕೂಡ ತಮ್ಮ ಮನೆಯಲ್ಲಿ ಒಬ್ಬಳು ಸಹೋದರಿಯಾಗಿ, ತಂಗಿಯಾಗಿ, ಮಡದಿಯಾಗಿ, ಸ್ನೇಹಿತೆಯಾಗಿ ಎಲ್ಲ ರಂಗದಲ್ಲಿ ಕೂಡ ನಾವು ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡಿರ್ತೇವೆ. ಹಾಗಾಗಿ ಸಮಾಜವನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸುವಲ್ಲಿ ನಿಮ್ಮೆಲ್ಲರ ಪಾತ್ರವೂ ಕೂಡ ಬಹಳಷ್ಟಿದೆ ಅಂತ ನಾನು ಹೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಮಗದೊಮ್ಮೆ ಶುಭವನ್ನು ಕೋರಿ ಎಲ್ಲರಿಗೂ ಕೂಡ ವಂದಿಸಿ, ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತುಗಳನ್ನು ವಿರಾಮ ಬೆಳೆಸ್ತೀನಿ. ಜೈ ಹಿಂದ್, ಜೈ ಭಾರತ್.